ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆ ವ್ಯಾಪ್ತಿಯ ಆಲ್ಗೂರು ಪುನರ್ವಸತಿ ಕೇಂದ್ರದಲ್ಲಿರುವ ಸ್ಮಶಾನಕ್ಕೆ ಕಾಯಕಲ್ಪ ನೀಡಲು ಮುಂದಾದ ನಗರಸಭೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಆಲ್ಗೂರು ಪುನರ್ವಸತಿ ಕೇಂದ್ರದ ಸ್ಮಶಾನಕ್ಕೆ ಮೂಲ ಸೌಲಭ್ಯಗಳು ಇಲ್ಲದೆ ಸ್ಥಳೀಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಗಿಡಗಂಟಿಗಳು, ಮುಳ್ಳಿನ ಪೊದೆಗಳಿಂದ ತುಂಬಿದ್ದ ಸ್ಮಶಾನದಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಅಗತ್ಯ ಸೌಲಭ್ಯಗಳು ಇಲ್ಲದೆ ಇರುವ ಕಾರಣ ಸ್ಥಳೀಯರು ಹೈರಾಣಾಗಿದ್ದರು. ಈ ಕುರಿತು ಮಾಧ್ಯಮಗಳು ವರದಿಯನ್ನು ಬಿತ್ತರಿಸಿದ ಬಳಿಕ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಈಗ ಸ್ಥಳಕ್ಕೆ ದೌಡಾಯಿಸಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಸದ್ಯಕ್ಕೆ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ಬೆಳಕಿನ ವ್ಯವಸ್ಥೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಮುಂದಾಗಿದ್ದಾರೆ. ಸ್ಥಳಕ್ಕೆ ನಗರಸಭೆ ಪರಿಸರ ಅಭಿಯಂತರರಾದ ಕುಸುಮಾ ಸಪಡ್ಲಾ ಹಾಗೂ ಜೆಇ ಮೆಹಬೂಬ್ ಜಾನ್ ಮತ್ತು ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಹಡಪದ್, ಸಿಬ್ಬಂದಿಗಳಾದ ರಾಘು ಕಡ್ಕೋಳ್, ರಾಘವೇಂದ್ರ ಆಳ್ಬಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಗರಸಭೆ ಮುಂದಾಗಿದ್ದು, ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳ ನಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಮೂಲ ಸೌಕರ್ಯಗಳನ್ನು ಒದಗಿಸಿ ಶವ ಸಂಸ್ಕಾರಕ್ಕೆ ಅನುಕೂಲವನ್ನು ಕಲ್ಪಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಸ್ಥಳೀಯರು ಈ ಕುರಿತು ಮಾತನಾಡಿದ್ದು, ನಗರಸಭೆ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಆಲ್ಗೂರು ಪುನರ್ವಸತಿ ಕೇಂದ್ರದಲ್ಲಿ ಮಣ್ಣಿನ ದಿವಸ ಒಬ್ಬ ಮಹಿಳೆ ಮೃತರಾಗಿದ್ದು, ರಾತ್ರಿ 8-9 ಗಂಟೆಗೆ ಸ್ಮಶಾನ ಜಾಗೆಯಲ್ಲಿ ಕಲ್ಲು, ಮುಳ್ಳು, ಕಂಟಿ ಇನ್ನಿತರದಿಂದ ಹೊಲಸು ತುಂಬಿದ್ದರಿಂದ ಅದನ್ನು ಮಾಧ್ಯಮದವರು ಸುದ್ದಿ ಬಿತ್ತರಿಸಿದ್ದು, ಅದರ ಪ್ರತಿಫಲವಾಗಿ ಇವತ್ತಿನ ನಗರಸಭೆಯವರು ಸಿಬ್ಬಂದಿಗಳು ಆ ಒಂದು ಸುದ್ದಿಗೆ ಕೊಟ್ಟು ಕರೆ ಕೊಟ್ಟು ಇವತ್ತಿನ ದಿವಸ ಇಮಿಡಿಯೇಟ್ಲಿ ಆಗಿ ಬೇಗವಾಗಿ ಬಂದು ಇಲ್ಲಿ ಜಾಗೆಯನ್ನು ಎಲ್ಲ ಶುದ್ಧೀಕರಣಗೊಳಿಸುತ್ತಿದ್ದಾರೆ. ಮತ್ತು ಮಾಧ್ಯಮದವರಿಗೆ ಬೆಲೆ ಕೊಟ್ಟಂತ ಆಯುಕ್ತರಿಗೆ, ಪೌರಸಭೆ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಆಲ್ಗೂರು ಪುನರ್ವಸತಿ ಕೇಂದ್ರದ ಪರವಾಗಿ ಎಲ್ಲರಿಗೆ ನಾವು ಈ ಬಹಳ ಬೇಗನೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾವು ಮಾಧ್ಯಮದವರು ಹಿಡ್ಕೊಂಡು ಎಲ್ಲರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಕ ಇಷ್ಟಪಡ್ತೀವಿ. ಯಾವ ರೀತಿ ಜಾಗೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ, ಇದೇ ರೀತಿ ನಮ್ಮ ಸ್ಮಶಾನ ಜಾಗೆಯನ್ನು ಪ್ರತಿ ತಿಂಗಳಿಗೂ ಬಂದ ಕೂಲಂಕುಷ ಪರಿಶೀಲಿಸಿ ಸ್ವಚ್ಛವಾಗಿಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ.